ಸೊ ಇವತ್ತೀಗ ಇಲ್ಲಿ ನೋಡಿ, ಇದೊಂದು ವೇಟ್ ಗೇನ್ ಲೇಹ ಅಂತ ಮಾಡಿದ್ವಿ ಆಯ್ತಾ. ಇದರಲ್ಲಿ ಇತ್ತೀಚೆಗೆ ತುಂಬಾ ಜನ ಈಗ ವೇಟ್ ಲಾಸ್ ಬಗ್ಗೆ ಅಂತೂ ತುಂಬಾ ಮಾತಾಡ್ತಾರೆ. ಹಾಗೆ ನಾವು ನೋಡ್ತಾ ಇದೀವಿ ತುಂಬಾ ಜನ ದಿನದ ದಿನಕ್ಕೆ ಅದು ಈಗ ಹೆಚ್ಚುತ್ತಾ ಇರುವಂತಹ ವಾತಜ ಸಮಸ್ಯೆಯಿಂದಾಗಿ ಏನಾಗ್ತದೆ, ವೇಟ್ ಲಾಸ್ ಆಗೋದು, ವೇಟ್ ಗೇನೇ ಆಗೋದಿಲ್ಲ, ಏನ್ ತಿಂದ್ರು ವೇಟ್ ಗೇನ್ ಆಗೋದಿಲ್ಲ ಅಂತ ತುಂಬಾ ಜನರ ಸಮಸ್ಯೆ ಇದೆ. ಅಂಥವ್ರಿಗಾಗಿ ಅದು ಈಗಂತೂ ಸೀಸನ್ ಹಾಲ್ ಸೋರೆಕಾಯಿದು. ನೀವು ಮೊನ್ನೆ ಗಾರ್ಡನಿಗೆ ಹೋದ ನೋಡಿದ್ರಿ ನಮ್ಮಲ್ಲಿ ಎಷ್ಟು ಹಾಲ್ ಸೋರೆಕಾಯಿ ಆಗಿದೆ ಅಂತ. ಸೊ ಆ ಹಾಲ್ ಸೋರೆಕಾಯಿ, ಅದ್ರ ಜೊತೆಗೆ ನಮ್ಮದೇ ಗೋಶಾಲೆಯ ತುಪ್ಪ ಮತ್ತೆ ಒಂದಿಷ್ಟೆಲ್ಲ ಔಷಧಿ ದ್ರವ್ಯಗಳನ್ನೆಲ್ಲ ಸೇರಿಸಿ, ಅಂದ್ರೆ ಆಯುರ್ವೇದದಲ್ಲಿ ಜೀವನೀಯ ದ್ರವ್ಯಗಳು ಅಂತ ಬರುತ್ತೆ. ಜೀವನೀಯ ದ್ರವ್ಯಗಳು ಅಂತಂದ್ರೆ ನಿಮ್ಮ ಜೀವಸತ್ವವನ್ನ ಹೆಚ್ಚಿಸುವಂತಹ ಕೆಲಸ ಮಾಡುವಂಥದ್ದು. ಆ ಜೀವನೀಯ ದ್ರವ್ಯಗಳನ್ನ ಉಪಯೋಗಿಸಿ ನಾವೇನ್ ಮಾಡಿದ್ವಿ, ಈ ಒಂದು ವೇಟ್ ಗೇನ್ ಲೇಹ ಅಂತ ಮಾಡಿದ್ವಿ. ಇದು ತಿನ್ನಕ್ಕೂ ಹೇಗಿದೆ, ತಿಂದವ್ರು ಯಾರ್ಯಾರು ಇದ್ದೀರಾ? 1, 2, 3, ಆಲ್ಮೋಸ್ಟ್ ಎಲ್ಲ ತಿಂದಿದ್ದೀರಾ. ಹೇಗಿದೆ ಇದು? ಏನು ಹೇಗಿದೆ? ಚೆನ್ನಾಗಿದೆಯಾ? ಹೌದು. ಈಗ ಕೊಡ್ತೀನಿ, ಮತ್ತೆ ನಿಮ್ಗೆಲ್ಲ ಕೊಡ್ತೀನಿ, ಡೋಂಟ್ ವರಿ ಆಯ್ತಾ. ತುಂಬಾ ಟೇಸ್ಟಿ ಆಗಿರುತ್ತೆ. ಇದನ್ನ ಹೆಂಗ್ ನೀವು ತಗೋಬಹುದು ಅಂತಂದ್ರೆ, ಈವನ್ ಇನ್ ಜನರಲ್ ತಗೊಳ್ಳೋ, ಈಗ ನಿಮ್ಗೆಲ್ಲ ಆದ್ರೆ ನಾವು ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ, ಹೇಗೆ ನೀವು ತಗೋಬೇಕು ಹಾಗೇನೆ ತಗೊಂಡ್ರೆ ಆಯ್ತು. ಇನ್ ಜನರಲ್ ಕೂಡ ಇದನ್ನ ಹೇಗ್ ತಗೋಬಹುದು ಅಂತಂದ್ರೆ, ಆಹಾರದ ಜೊತೆ 2 ಟೀ ಸ್ಪೂನ್ ಮಕ್ಕಳಿಗೆ ದೋಸೆ ಜೊತೆ ಹಚ್ಕೊಟ್ಬಿಡಿ, ಇದ್ರ ಜೊತೆ ಚಪಾತಿ ಜೊತೆ ಹಚ್ಕೊಟ್ಬಿಡಿ. ಇಲ್ಲ ಊಟಕ್ಕಂತೂ ಇದನ್ನ ಕ್ಯಾರೆಟ್ ಹಲ್ವಾ ತರ, ಡೆಸರ್ಟ್ ತರ ಊಟದ ಜೊತೆಗೆ 1-2 ಸ್ಪೂನ್ ಹಾಕಿಟ್ಕೊಂಡ್ರೆ ನಂಜುತ್ತಾ ಊಟ ಮಾಡಬಹುದು. ಹೀಗೆ ಆಹಾರ ಅಂದ್ರೆ ಆಯುರ್ವೇದದಲ್ಲಿ ಔಷಧಿ ಸೇವನ ಕಾಲ ಅಂತ ಬರುತ್ತೆ. ಅಂದ್ರೆ ಕೆಲವೊಂದಿಷ್ಟು ಔಷಧಿಯನ್ನ ಆಹಾರದ ಮೊದಲು, ಕೆಲವೊಂದಿಷ್ಟು ಔಷಧಿಯನ್ನ ಆಹಾರದ ನಂತರ, ಕೆಲವೊಂದಿಷ್ಟು ಔಷಧಿಯನ್ನ ಆಹಾರದ ಜೊತೆಗೆ, ಈ ತರ ಕೆಲವೊಂದಿಷ್ಟು ಔಷಧಿನ ಪದೇ ನೋಡಿದೀರಾ, ನಾವು ಒಂದೊಂದೆಲ್ಲ ಮಿಕ್ಸ್ ಮಾಡಿ ಪದೇ ನೆಕ್ತಾ ಇರಿ ಅಂತ ಕೊಟ್ಟಿರ್ತೀವಿ. ಹೀಗೆ ಆಯುರ್ವೇದದಲ್ಲಿ ಔಷಧಿ ಸೇವನ ಕಾಲ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಬೇರೆ ಬೇರೆ ರೀತಿಯ ಔಷಧಿಯನ್ನ ಬೇರೆ ಬೇರೆ ರೀತಿ ಸೇವಿಸ್ಬೇಕು ಅಂತ. ಇದನ್ನ ಹೇಗೆ ಸೇವಿಸ್ಬೇಕು ನೀವು? ಆಹಾರದ ಜೊತೆಯಲ್ಲಿ ಸೇವಿಸ್ಬೇಕು. ನೀವು ಜಾಮ್ ಅಂದ್ರೆ ಜಾಮ್ ತರ ಸೇವಿಸಿ, ಹಲ್ವಾ ಅಂದ್ರೆ ಹಲ್ವಾ ತರ ಸೇವಿಸಿ, ನಿಮ್ಗೆ ಹೆಂಗಾದ್ರೂ ಸರಿ. ಬಟ್ ಈ ಔಷಧಿಯನ್ನು ನೀವು ಹೆಂಗ್ ತಗೋಬೇಕು? ಆಹಾರದ ಜೊತೆಗೆ ತಗೊಂಡಾಗ ಅದು ನಿಮ್ಮ ದೇಹದಲ್ಲಿ ವೇಟ್ ಗೇನ್ ಆಗೋದಕ್ಕಷ್ಟೇ ಅಲ್ಲ, ಇದು ರಸಾಯನವಾಗಿ ಅಂದ್ರೆ ನಿಮ್ಮ ಧಾತುಗಳ ಪುಷ್ಟಿಗೆ, ದೇಹದಲ್ಲಿ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಈ ಎಲ್ಲ ವಿಷಯಗಳಲ್ಲಿ ಶಕ್ತಿಯನ್ನ ಪುನಶ್ಚೇತನಗೊಳಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರಲ್ಲಿ ಬ್ಲಡ್ ಅಲ್ಲಿ ಯಾವಾಗ್ಲೂ ಡಿಫಿಷಿಯನ್ಸಿ ಇರುತ್ತೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಯಾರಲ್ಲಿ ನರಗಳ ದೌರ್ಬಲ್ಯ ಇರುತ್ತೆ, ನರಗಳ ಸಂಬಂಧಿ ಸಮಸ್ಯೆ ಇರುತ್ತೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾರು ಯಾವಾಗ್ಲೂ ದಪ್ಪನೇ ಆಗೋದಿಲ್ಲ, ಎಷ್ಟು ತಿನ್ಸಿದ್ರು ಸಣ್ಣನೇ ಇರ್ತಾರೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆದ್ರೆ ಹಾಗಿದ್ರೆ ಯಾರಿದ್ನ ಉಪಯೋಗಿಸುವ ಕೇರ್ಫುಲ್ ಆಗಿರ್ಬೇಕು, ಅಥವಾ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತಗೊಂಡು ಮಾತ್ರ ಬಳಸಬೇಕು? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಶುಗರ್ ಇದ್ದವರು, ಬಿಕಾಸ್ ಇದರಲ್ಲಿ ಸಿಹಿ ಇರುತ್ತೆ. ಕಲ್ಲು ಸಕ್ಕರೆನೇ ಆದ್ರೂ ಕೂಡ ಅದು ಸಿಹಿ ಅಲ್ವಾ. ಸಕ್ಕರೆ ಕಾಯಿಲೆ ಇದ್ದವರಿಗೆ ಯಾವುದೇ ರೀತಿಯ ಸಿಹಿ ಒಳ್ಳೇದಲ್ಲ. ಹಾಗಾಗಿ ಈಗಾಗಲೇ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರುವವರು, ಅಥವಾ ಈಗಾಗಲೇ ಅತಿಯಾದ ಕಫದ ಸಮಸ್ಯೆಯಿಂದ, ಯಾಕಂದ್ರೆ ಇದ್ರಲ್ಲಿ ತುಪ್ಪನೂ ಇರೋದ್ರಿಂದ ಹೆಲ್ದಿನೇ ಆದ್ರೂ ಸಹ ಈಗಾಗಲೇ ತುಂಬಾ ಕಫದ ಸಮಸ್ಯೆಯಿಂದ ಬಳಲ್ತಾ ಇರೋರು, ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋರು ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಇದನ್ನ ತಗೊಳ್ಬಾರ್ದು. ಉಳಿದವರೆಲ್ಲರೂ ಕೂಡ ಇನ್ ಜನರಲ್ ನೀವು ಒಂದು ಮಕ್ಕಳಿಗೆ ಯಾವ್ಯಾವುದೋ ಕೆಮಿಕಲ್ ಹಾಕಿರೋ ಜಾಮ್ ಕೊಡೋ ಬದಲು ಇದನ್ನ ಜಾಮ್ ಅಂತ ಕೊಡಿ. ಹಾಗೆ ತುಂಬಾ ವೀಕ್ ಇದ್ದವರಿಗೆ ಏನೇನೋ ಅಂದ್ರೆ ಅನ್ಹೆಲ್ದಿ ಸ್ಟಫ್ ಅನ್ನೆಲ್ಲ ವೇಟ್ ಗೇನಿಗೆ ಅಂತೆಲ್ಲ ಟ್ರೈ ಮಾಡೋ ಬದಲು ಇದನ್ನ ಹೆಲ್ದಿ ಆಪ್ಷನ್ ಆಗಿ ನೀವು ಕೊಟ್ಟು ನೋಡ್ಬೋದು. ಈ ತರ ಇದನ್ನ ನೀವು ಬಳಸ್ಬೋದು. ಸರಿನಾ? ಈ ಟೇಸ್ಟ್ ನೋಡ್ತೀರಾ? ಆಯ್ತು, ಪಾಸ್ ಮಾಡಿ ಎಲ್ರಿಗೂ. ದ್ಯಾಟ್ ಡಿಪೆಂಡ್ಸ್ ಆನ್ ಯುವರ್ ಮೆಟಬಾಲಿಸಮ್. ಈಗ 1 ತಿಂಗಳ ಇದನ್ನ ತಿಂದ್ರೆ ಎಷ್ಟು, ಎಲ್ರಿಗೂ ಸ್ವಲ್ಪ ಕೊಡಿ. ಅದರಲ್ಲೂ ಸಕ್ಕರೆ ಕಾಯಿಲೆ ಇರೋ ನೀವೇ ಒಂಚೂರಷ್ಟೇ ತಗೊಂಡ್ಬಿಡಿ ಆಯ್ತಾ, ಜಾಸ್ತಿ ತಿನ್ಬೇಡಿ. ಸೊ ಎಷ್ಟು ವೇಟ್ ಗೇನ್ ಆಗ್ಬೋದು? 1 ತಿಂಗಳು ಸತತವಾಗಿ 2 ಚಮಚ, ಬೆಳಿಗ್ಗೆ 2 ಚಮಚ, ಮಧ್ಯಾಹ್ನ 2 ಚಮಚ, ರಾತ್ರಿ 2 ಚಮಚ ತಗೊಂಡ್ರೆ ಎಷ್ಟು ವೇಟ್ ಗೇನ್ ಆಗುತ್ತೆ ಅಂದ್ರೆ, ನಿಮ್ಮ ಚಯಾಪಚಯ ಕ್ರಿಯೆ ಎಷ್ಟು ಚೆನ್ನಾಗಿದೆ, ಮೆಟಬಾಲಿಸಮ್ ಎಷ್ಟು ಬೆಟರ್ ಆಗುತ್ತೆ. ಇನ್ಫ್ಯಾಕ್ಟ್ ಇನಿಷಿಯಲ್ 1 ವಾರದಲ್ಲಿ ಜಾಸ್ತಿ ವೇಟ್ ಗೇನ್ ಗೊತ್ತಾಗಲ್ಲ, ಯಾಕಂದ್ರೆ ಇದು ನಿಮ್ಮ ಚಯಾಪಚಯ ಕ್ರಿಯೆನ ಬೆಟರ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಇದರಲ್ಲಿರೋ ಔಷಧ ದ್ರವ್ಯಗಳು ವೇಟ್ ಗೇನ್ ಯಾಕೆ ಮಾಡುತ್ತೆ ಅಂತಂದ್ರೆ, ಬರೀ ಅದು ಸಿಹಿ ಇದೆ ಅಂತಲ್ಲ, ಅಥವಾ ಬರೀ ಹಾಲ್ ಸೋರೆಕಾಯಿ ಇದೆ ಅಂತ ಅಲ್ಲ, ಅದ್ರ ಜೊತೆ ಒಂದಿಷ್ಟು ಔಷಧಿ ದ್ರವ್ಯನ ಸೇರಿಸಿದೀವಿ ಅಲ್ವಾ. ಸೊ ಆ ಔಷಧೀಯ ದ್ರವ್ಯಗಳ ಗುಣಧರ್ಮ ಏನ್ ಮಾಡುತ್ತೆ, ನಿಮ್ಮ ಮೆಟಬಾಲಿಸಮ್ ಅನ್ನ ಬೆಟರ್ ಮಾಡುತ್ತೆ. ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆದಾಗ ಏನಾಯ್ತು, ಅಬ್ಸಾರ್ಪ್ಷನ್ ರೇಟ್ ಜಾಸ್ತಿ ಆಯ್ತು. ಅಬ್ಸಾರ್ಪ್ಷನ್ ರೇಟ್ ಜಾಸ್ತಿ ಆದಾಗ ಏನಾಗತ್ತೆ, ಹಸಿವೆ ಚೆನ್ನಾಗಾಗತ್ತೆ, ಮತ್ತೆ ತಿಂದಿದ್ದು ಮೈಗತ್ತತ್ತೆ.
ಎಷ್ಟೊಂದು ಜನ ವೀಕ್ ಯಾಕಿರ್ತಾರೆ ಅಂತಂದ್ರೆ ಎಲ್ಲರೂ ತಿನ್ನದೇನೆ ವೀಕ್ ಆಗಿರ್ತಾರಂತಲ್ಲ, ಎಷ್ಟು ತಿಂದ್ರೂ ಮೈಗೆ ಹತ್ತೋದಿಲ್ಲ ಮೇಡಮ್. ಸೊ ಈ ಲೇಹ ನೀವು ದಿನ ತಿಂತಾ ಬಂದಾಗ ಫಸ್ಟ್ ವೀಕಲ್ಲಿ ಒಂದು ಹಾರ್ಡ್ಲಿ ಒಂದು 800 ಗ್ರಾಮಿಂದ 1 kg ತನಕ ಕಾಣ್ಬೋದು, ಕಾಣದೇನೂ ಇರ್ಬೋದು. ಬಿಕಾಸ್ ಅದು ನಿಮ್ಮ ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡೋದಕ್ಕೆ ಕೆಲಸ ಮಾಡುತ್ತೆ. ಆಮೇಲೆ ನಂತರದ 2nd ವೀಕ್, 3rd ವೀಕ್ ಅಥವಾ 4th ವೀಕಲ್ಲಿ ಹೆಚ್ಚಿನ ಪ್ರಮಾಣದ ವೆಯ್ಟ್ ಗೇನನ್ನು ನಮಗೆ ನೋಡಕ್ಕೆ ಸಿಗುತ್ತೆ. ಯೂಶ್ವಲಿ ನಾನು ಇಲ್ಲಿ ತನಕ ನೋಡಿರೋದ್ರಲ್ಲಿ ಹೈಯೆಸ್ಟ್ ವೆಯ್ಟ್ ಗೇನ್ ಆಗಿರೋದು 1 ಮಂತಲ್ಲಿ 3.5 kg. 3.5 kg ನಾನು ನೋಡಿರೋ ಪ್ರಕಾರ. ಹಾಗೆ ಅಂತ ಮಿನಿಮಮ್ ಅಂತಂದ್ರೆ 1-1.5 kg ಅಂತೂ ಆಗಿದೆ ಒಂದು ತಿಂಗಳಲ್ಲಿ, ಅಲ್ಲಿ ತನಕ ಅಂತೂ ಆಗಿದೆ. ಹಾಗಾಗಿ ನಾವು ಅದಕ್ಕೆ ವೇಟ್ ಗೇನ್ ಲೇಹ ಅಂತಾನೆ ಹೆಸರಿಟ್ಬಿಟ್ಟಿದೀವಿ. ಬಿಕಾಸ್ ಹೆಸರಿಡುವಾಗ ಏನಾಗುತ್ತೆ ಅಂತಂದ್ರೆ, ಈಗ ಶಾಸ್ತ್ರೀಯವಾದ ಹೆಸರನ್ನು ಇಡ್ಬೋದು, ಇಲ್ಲ ಅಂತಲ್ಲ, ಬಟ್ ಜನರಲಿ ಪ್ರಶ್ನೆನೇ ಇದು ಏಕೆ ಹೆಲ್ಪ್ ಆಗುತ್ತೆ, ಇದು ಹೆಂಗೆ ಹೆಲ್ಪ್ ಆಗುತ್ತೆ ಅನ್ನೋದೇ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕು. ಈಗ ವೇಟ್ ಗೇನ್ ಲೇಹ ಅಂತ ಹೆಸರಿಟ್ಬಿಟ್ರೆ ಆ ಹೆಸರೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡತ್ತೆ ಇದರಿಂದ ಏನಾಗತ್ತೆ ಅನ್ನೋವಂಥದ್ದು ಅಲ್ಲ. ತಿಂದವ್ರು ಹೇಳಿ ಹೆಂಗಿದೆ ಅಂತ. ಚೆನ್ನಾಗಿದೆ ಅಲ್ಲ, ಟೇಸ್ಟಿ ಇದೆ ಅಲ್ವಾ? ನೋಡಿ, ಔಷಧಿ ಅಂತ ಅನ್ಸತ್ತಾ? ಹಲ್ವಾ ತಿಂದಾಗ ನೀವು ಡೆಸರ್ಟ್ ಅಂತ ಕೊಡ್ಬೋದು. ಯಾಕಂದ್ರೆ ಮಕ್ಕಳಲ್ಲಿ ತುಂಬಾ ಕಷ್ಟ, ಪೇರೆಂಟ್ಸಿಗೆ ಚಾಲೆಂಜಿಂಗ್ ಯಾವಾಗ್ಲೂ. ಮಕ್ಕಳು ದಪ್ಪ ಆಗಲ್ಲ, ಆದ್ರೆ ದಪ್ಪ ಆಗಕ್ಕಂತ ನೀವು ಏನೇನೋ ಹೆಲ್ದಿ ತಿನ್ಸಿದ್ರೆ ಅವ್ರು ತಿನ್ನಲ್ಲ. ಬಟ್ ಇಂಥದ್ದೆಲ್ಲ ಚೆನ್ನಾಗಿಲ್ವ ಪುಟ್ಟ? ನೀವು ಹೇಳಿ ಪುಟ್ಟಿ, ಹೆಂಗಿದೆ? ಚೆನ್ನಾಗಿದ್ಯಾ? ಯಾಕಂದ್ರೆ ಅವಳು ಫೀಡ್ಬ್ಯಾಕ್ ತಗೊಂಡಿಲ್ಲ ಅಂದ್ರೆ ಅವಳು ಬೇಜಾರು ಮಾಡ್ಕೊಬಿಡ್ತಾಳೆ, ನನ್ನ ಫೀಡ್ಬ್ಯಾಕೇ ಕೇಳಿಲ್ಲ ಅಂತ. ಚೆನ್ನಾಗಿದೆ ಅಲ್ವಾ? ವೆರಿ ಗುಡ್. ಹಾಗೆ